ನನಗೆ ಇವತ್ತು ಭಾಳ ತುಂಬ ಖುಷಿಯಾದಂಥ ಒಂದು ದಿನ. ಭಾಳ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸೌಭಾಗ್ಯ. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಒಬ್ಬೊಬ್ಬರು ಮಕ್ಕಳು ಕಾಣ್ತಿರಲಿಲ್ಲ, ಇಲ್ಲವ್ರೆ ಅಂತಲೂ ಗೊತ್ತಿರಲಿಲ್ಲ. ಈಗ ಅಟ್ಲೀಸ್ಟ್ ವಾಪಸ್ ಸ್ಟಾರ್ಟ್ ಮಾಡಿದೆ ಚೇಂಬರು. ಥ್ಯಾಂಕ್ ಯು ಸೋ ಮಚ್. ಅನಂತನಾಗ್ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚೆನ್ನಾಗಿ ಹೇಳಿದ್ರು. ಹೇಳೋಕ್ಕೆ ಒಂದು ಖುಷಿ. ಅದೇ ನನಗಾಗಿರೋ ಅನುಭವ ಬಹುಶಃ ಯಾರಿಗೂ ಆಗಿಲ್ಲ ಅಂತ ನಾನು. ಮೇಡಮ್ ಅವರು ಪಕ್ಕದಲ್ಲೇ ಇದ್ದಾರೆ. ನಾನು ಅವರ ಬಾಮೈದನ ಪಾತ್ರ ಮಾಡಿದ್ದೆ 83ನೇ ಶ್ವೇತ ಗುಲಾಬಿ. ಭಾಳ ಖುಷಿ ಆಗೋಯ್ತು. ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕ್ಲೈಮ್ಯಾಕ್ಸ್ ತೆಗಿತಾಯಿದ್ರು, ಅದು ಮದುವೆ ಸೀನೋ ಏನೋ ತೆಗಿತಾಯಿದ್ರು. ಆಗ ಒಂದು ವಾಚ್ ಬರೋದು, ಕಂಪ್ಯೂಟರ್ ಥರ ಅದು ಕಟ್ಟಿನಲ್ಲೇನೋ ಚುಚ್ಕೊಂಡು ಕುಂತಿದ್ರು. ನಾನು ಸುಮ್ಮನಿರಬಾರ್ದ, ಏನು ಸರ್ ಆರಾಮಾಗಿದ್ದೀರಾ ಅಂದೆ. ಒಂದು ಡೈಲಾಗ್ ಬಂತು, ಅಂದರು. ಅವತ್ತಿಂದ ನೀವು ನಂಬ್ತಿರೋ ಬಿಡ್ತಿರೋ, ನಾನು ತಿರ್ಗಾ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ. ಗಣೇಶ ಅನ್ನೋ ಪಿಕ್ಚರ್ ಅಲ್ಲಿವರೆಗೂ ಮಾತಾಡಿದ್ದೆ. ಆ ಥರ ಒಂದು ಎಕ್ಸ್ಪೀರಿಯನ್ಸು. ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು, ನಿನ್ನ ತಲೆಗೆಲ್ಲ ಕೆಟ್ಟಿದ್ಯಾ, ಯಾಕೆ ಅವ್ರು ಒಬ್ಬರೇ ಕೂತಾಗ ಹೋಗಿದ್ದೆ ಅನ್ನೋ, ಏನೋ ತುಂಬ ಆಸೆ ಆಗೋಯ್ತಣ್ಣ ಅದಕ್ಕೆ ಮಾತಾಡಿಸ್ದೆ ಅಂತ ಹೇಳಿದ್ದು. ಭಾಳ ದೊಡ್ಡ ಅನುಭವ. ಇದಾದಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹುಡ್ತು ನನ್ನ ಮನಸ್ಸಲ್ಲಿ. ಈ ವೈನಿಂದನೇ ಆಗಿದ್ದು. ಹೌದು, ಅದು ಅವಮ್ಮ ಬೇರೆ ಅಂತ ಚಂದುಳ್ಳಿ ಚೆಲುವೆ ಲಕ್ಷ್ಮಿ ಅವರು. ಏನು ಇವರಿಬ್ಬರದು ಆ ಒಂದು ಕಾಂಬೋ ಏನು ಮಜಾ ಅಂದರೆ. ಆ ಕಾಲದಲ್ಲಿ ನಾವೆಲ್ಲ ಅವಾಗ PUC ಸ್ಟೂಡೆಂಟ್ಸ್. ಶೇಷಾದ್ರಿಪುರಂ ಕಾಲೇಜಲ್ಲಿ ಓದುವಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಥಿಯೇಟ್ರು, ಅಲ್ಲಿ ಒಂದು ಚಿತ್ರ ಸುಮಾರು 25 ವಾರ ಓಡ್ತಾ ಇದ್ದಲ್ಲಿ. ಆಗ ನಾನು ಹೋಗಿ ನೋಡಿದಾಗ ಆ ಒಂದು ಸರಿ ನೋಡಿದ್ದೆ, ನಂಗೆ ರೋಡಲ್ಲೆಲ್ಲ ಯಾರ್ಯಾರೋ ಲಕ್ಷ್ಮಿ ಎಲ್ಲ ಬಂದಂಗೆ ಆಗೋದು, ಯಾರ್ಯಾರು ಮಾತಾಡ್ತೀನಿ ನಾವು, ಈ ಥರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಗೋದು. ಯಾರೋ ಒಬ್ರು ಸಿಗೋದು ಸಾಕು ಅನ್ನೋ ರೇಂಜಿಗೆ ಫಿಕ್ಸ್ ಆಗ್ತಾರೆ. ಆ ಥರ ಇವರು ಕಾದಲ್ ಮನ್ನನ್ ನಮ್ಮ ಕರ್ನಾಟಕಕ್ಕೆ ಅಲ್ಲೇನಪ್ಪ ದೊಡ್ಡಣ್ಣ, ಫ್ಯಾಂಟಾಸ್ಟಿಕ್ ಆ್ಯಕ್ಟ್. ಅವರ ಒಂದು ಹೇರ್ಸ್ ಇದೆಯಲ್ಲ, ನನ್ನ ಪ್ರಕಾರ ರಜನಿಕಾಂತ್ ಅವ್ರಿಗೆ ಬಿಟ್ಟರೆ ಅವ್ರಿಗೆ ಬಂದಿದ್ದ ಹೇರ್ಸು. ಒಂಥರ ಸಾಫ್ಟ್ ಹೇರ್ಸ್ ಅವ್ರಿಗೆ. ಅವರು ಆ ತಲೆನ ಬಾಚಣಿಯಲ್ಲಿ ಬಾಚೋ ಥರ ಕೈಯಲ್ಲ ಹಿಂಗೆ ಅನ್ನೋರಿಗೆ ಭಾಳ ಮಜಾ ಇರೋದು ನೋಡೋಕ್ಕೆ. ನಮಗೆಲ್ಲ ಯಾವುದೋ ಕತೆ ಜವಿ ಇದ್ದಂಗೆ ಇರೋದು. ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ, ಏನೇನು ಮಾಡಿದ್ರು ಎದೊಳ್ತಾನೆ ಇರಲಿಲ್ಲ ಹೇರ್ಸು. ಅವ್ರು ಗಾಳಿ ಬಂದರೆ ಹಂಗೆ ಆರೋದು ಹಿಂಗೆ. ಅಂತ ಬ್ಯೂಟಿಫುಲ್ ಆ್ಯಕ್ಟ್ರು. ಅವರ ಒಂದು ನಟನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು. ನನಗೊಂದು ತುಂಬ ಸಂತೋಷ ಅಂದರೆ, ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು. ಅದು ನನಗೆ ಭಾಳ ಒಳ್ಳೆ ಹೆಸರನ್ನ ತಂದುಕೊಟ್ಟಂಥ ಒಂದು ಚಿತ್ರ. ಆಮೇಲೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು, ಈ ರೀತಿ ನಿಧಾನ ಆಗೋಯ್ತು ಇವ್ರಿಗೆ ಬಂದಿದ್ದು ಅವಾರ್ಡು ಅಂತ. ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರಲ್ಲ, ಅವ್ರು ಇದ್ದಿದ್ದಕ್ಕೆ ಬೇಕು ಬಂದಿದೆ. ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿದೆ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಮೋದಿಜಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರು ಕೊಟ್ಟಂಥ ಅವಾರ್ಡೆಲ್ಲ ಭಾಳ ಪ್ರಜ್ಞಾವಂತರನ್ನ ಹುಡುಕಿ ಕೊಡ್ತಾರೆ. ಅವ್ರು ಏನಾದ್ರು 10-15 ವರ್ಷದ ಹಿಂದೆ ಶುರು ಮಾಡಿಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ಗಳು ಬರಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಪ್ರತಿಭೆ ಇರೋರು ಎಲ್ಲರನ್ನೂ ಗುರುತಿಸಿ, ಅದರಲ್ಲಿ ನನ್ನಂಥ ಒಬ್ಬ ಪಾಮರನ್ನು ಗುರುತಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ. ಸೊ ಹಾಗಾಗಿ ಅನಂತಾಗ್ ಅವ್ರಿಗೆ ಮತ್ತು ಹಾಸನ್ ರಘು ಅವ್ರಿಗೆ ಸಿಕ್ಕಿರೋ ಭಾಳ ದೊಡ್ಡ ವಿಷಯ. ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿರೋದು. ನಿಮ್ಮ ಇಬ್ಬರಿಂದ ನಾವೆಲ್ಲ ತಿರ್ಗಿ ವಾಪಸ್ ಉದ್ಯಮ ಸೇರಿದೆಯಲ್ಲ ಒಳಗಡೆ. ಎಂಥ ಬ್ಯೂಟಿಫುಲ್ ಇದು ನೋಡೋಕ್ಕೆ ಒಂದು ಆನಂದ ಆಗ್ತದೆ.